ಎಸ್ ನೋಡಿ, ವಾಣಿಜ್ಯ ವಿಭಾಗದಲ್ಲಿ ಔಟ್ ಆಫ್ ಔಟ್ ಅನ್ನ ಪಡೆದುಕೊಂಡಿರುವಂತಹ ದಿಶಾ ಅನ್ನುವಂತಹ ವಿದ್ಯಾರ್ಥಿನಿ ಈಗ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿನಿ ಈಗ ಔಟ್ ಆಫ್ ಔಟ್ ಪಡೆದಿರುವಂತದ್ದು 600ಕ್ಕೆ 600 ಅಂಕವನ್ನ ಗಳಿಸಿ ಆ ಕೀರ್ತಿಯನ್ನ ತಂದಿದ್ದಾಳೆ. ನಿಜಕ್ಕೂ ಅವರ ಪೋಷಕರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು 2026ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಈಗ ಹೊರಬಿದ್ದಿದೆ. ಈ ಕುರಿತಂತೆ ಈಗ ಔಟ್ ಆಫ್ ಔಟ್ ಅನ್ನ ಪಡೆದಿರುವಂತಹ ವಿದ್ಯಾರ್ಥಿನಿ ದಿಶಾ ಅವರೀಗ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಎಸ್ ದಿಶಾ, ನಿಜಕ್ಕೂ ಖುಷಿ ಆಗ್ತಾ ಇದೆ. ಒಂದು ಕಡೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರ ಈ ರೀತಿಯಾಗಿ ನಾನು ಅಂಕಗಳನ್ನ ಗಳಿಸ್ತೀನಿ ಅಂತ? ನೋಡಿ, ಕಾಮರ್ಸ್ ನಲ್ಲಿ 600ಕ್ಕೆ 600 ಅಂಕಗಳನ್ನ ಗಳಿಸಿದ್ದಾಳೆ ಈಕೆ. ಅವರ ಪೋಷಕರಾಗಿರ್ಬೋದು, ಅವರ ಕಾಲೇಜಿನ ಅಧ್ಯಾಪಕರಾಗಿರ್ಬೋದು, ಪ್ರಾಂಶುಪಾಲರು ಎಲ್ಲರೂ ಕೂಡ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಈಗ ದಿಶಾ ಅವರೇ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಎಸ್ ದಿಶಾ, ನನ್ನ ಧ್ವನಿ ಕೇಳಿಸ್ತಾ ಇದ್ದೇನಾ? ಹಲೋ. ಎಸ್ ದಿಶಾ, ಈಗಾಗಲೇ ನೀವು 600ಕ್ಕೆ 600 ಅಂಕಗಳನ್ನ ಗಳಿಸಿದ್ದೀರಿ. ಏನ್ ಅನಿಸ್ತಾ ಇದೆ? ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು ಇಷ್ಟು ಅಂಕಗಳನ್ನ ಗಳಿಸ್ತೀರಾ ಅಂತ? ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಹೂಎವರ್ ಹೆಲ್ಪ್ ಮೀ ಫಾರ್ ದಿಸ್ ಅಂತ ಹೇಳ್ಬೋದು. ತುಂಬಾ ಖುಷಿ ಆಗ್ತಿದೆ. ಅಂಡ್ ಎಕ್ಸ್ಪೆಕ್ಟ್ ಅಂತ ಬಂದ್ರೆ ಬಾಕಿ ಸಬ್ಜೆಕ್ಟ್ ಅಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಔಟ್ ಆಫ್ ಔಟ್, ಬಟ್ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಭಯ ಆಗ್ತಿತ್ತು ಅಂತ ಹೇಳ್ಬೋದು. ಅಂದ್ರೆ ಮಿಸ್ಟೇಕ್ಸ್ ಇರ್ಲಿಲ್ಲ, ಬಟ್ ಸ್ಟಿಲ್ ಸ್ವಲ್ಪ ಭಯ ಆಗ್ತಿತ್ತು. ಹಾಗೆ. ಏನಂತಿದ್ದಾರೆ ನಿಮ್ಮ ಮನೇಲಿ ಪೋಷಕರು ಆಗಿರ್ಬೋದು, ಆಮೇಲೆ ಶಾಲೆಯ ಟೀಚರ್ಸ್ ಹೇಳ್ಕೊಟ್ಟಿರ್ತಾರಲ್ಲ ನಿಮ್ ಪಾಠ, ಅವರೆಲ್ಲ ಏನಂತ ಶ್ಲಾಘನೆ ವ್ಯಕ್ತಪಡಿಸ್ತಿದ್ದಾರೆ ದಿಶಾ? ಅವರೆಲ್ಲ ಕಾಲೇಜಲ್ಲೇ ಇದ್ದಾರೆ. ಈಗ ನಾನು ಕೂಡ ಕಾಲೇಜಲ್ಲೇ ಇದ್ದೀನಿ. ಎಲ್ಲರಿಗೂ ತುಂಬಾ ಖುಷಿ ಆಗಿದೆ. ಖುಷಿಯಲ್ಲಿ ಎಲ್ಲರೂ ಏನ್ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಎಲ್ಲರಿಗೂ ತುಂಬಾ ಖುಷಿ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಓಕೆ. ಅಂಡ್ ಎಕ್ಸಾಮ್ಸ್ಗೂ ಮುನ್ನ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರಿ? ಮುಂದೆ ಏನ್ ಮಾಡ್ಬೇಕು? ಏನ್ CA ಮಾಡ್ಬೇಕು ಅನ್ಕೊಂಡಿದ್ದೀರಾ? ಹೆಂಗೆ? ಮುಂದೆ ನಾನು CA ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಎಸ್ ಎಸ್ ಎಸ್. ಎಷ್ಟು ಅವರ್ಸ್ ಓದ್ತಾ ಇದ್ರಿ ದಿಶಾ ನೀವು ದಿನಕ್ಕೆ? ಸೊ ನನ್ಗ ಹವರ್ಸ್ ಕೌಂಟ್ ಮಾಡೋ ಅಭ್ಯಾಸ ಇಲ್ಲ. ಸೊ ಎಷ್ಟು ಹೊತ್ತು ಓದ್ದೆ ಅಂತ ಆ ತರ ಥಿಂಕ್ ಮಾಡೋದಕ್ಕಿಂತ ಜಾಸ್ತಿ ಸಿಕ್ಕಿರೋ ಟೈಮಲ್ಲಿ ಹೇಗೆ ಓದ್ದೆ ಅನ್ನೋದು ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ. ಸಿಕ್ಕ ಟೈಮಲ್ಲೆಲ್ಲ ಓದ್ತಾ ಇದ್ದೆ, ಟೈಮ್ ವೇಸ್ಟ್ ಮಾಡ್ತಾ ಇರ್ಲಿಲ್ಲ. ಅಂಡ್ ಓದಿದ್ದನ್ನ ನೆನ್ಪಿರೋ ಹಾಗೆ ಓದ್ತಾ ಇದ್ದೆ ಹಾಗೆ. ಓಕೆ ದಿಶಾ, ಈಗ ನಿಮ್ಮ ಸಹಪಾಠಿಗಳ ವಿಚಾರಕ್ಕೆ ಬಂದಂದ್ರೆ ಅವ್ರು ಹೇಗೆ ತೆಗ್ದಿದ್ದಾರೆ ಮಾರ್ಕ್ಸ್? ನಿಮ್ಮ ಕಾಲೇಜಿನಲ್ಲಿ ಯಾವ ರೀತಿ ಮಾರ್ಕ್ಸ್ ಅನ್ನ ಗಳಿಸಿರುವಂತದ್ದು? ತುಂಬಾ 600ಗೆ ನಿಯರ್ ಮಾರ್ಕ್ಸ್ ತುಂಬಾ ಇದೆ. ಅಂದ್ರೆ ತುಂಬಾ 595, 596 ಆ ತರ ತುಂಬಾ ಜನಕ್ಕೆ ಸಿಕ್ಕಿದೆ. ಸೊ ನನ್ನ ಫ್ರೆಂಡ್ಸ್ಗೆಲ್ಲ ನಿಯರ್ ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ಸ್ ಇದೆ ಅಂತ ಹೇಳ್ಬೋದು. ಓಕೆ. ನಿಮ್ಮ ಜೂನಿಯರ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಯಾವ ರೀತಿ ಸಲಹೆಯನ್ನ ಕೊಡ್ತೀರಾ? ಯಾಕಂತಂದ್ರೆ ನೀವು ಈಗಾಗಲೇ ಔಟ್ ಆಫ್ ಔಟ್ ಅನ್ನ ಗಳಿಸಿದಿರಿ. ನಿಮ್ಮ ಜೂನಿಯರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ದೇಶಾ? ಅಂದ್ರೆ ಆಗುತ್ತಾ ಅಂತ ಕೇಳೋ ಕ್ವಶನ್ಗೆ ಆಗುತ್ತೆ ಅನ್ನೋ ಆನ್ಸರ್ ಇದು ಆಗಿರ್ಬೋದು. ಸೊ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಕಾಲೇಜಲ್ಲಿ ತುಂಬಾ ಎಕ್ಸಾಮ್ಸ್ ಮಾಡ್ತಾರೆ. ಸೊ ಅದನ್ನೆಲ್ಲ ಹಾನೆಸ್ಟ್ ಆಗಿ ಸೀರಿಯಸ್ ಆಗಿ ತಕೊಂಡು ಓದಿದ್ರೆ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ತುಂಬಾ ಎಕ್ಸಾಮ್ಸ್ ಬರಿಬೇಕಾಗುತ್ತೆ. ತುಂಬಾ ಎಕ್ಸಾಮ್ಸ್ ಬರೆದ್ರೆ ನಮ್ ಮಿಸ್ಟೇಕ್ಸ್ ಏನಂತ ಗೊತ್ತಾಗುತ್ತೆ, ಕರೆಕ್ಷನ್ ಸಿಗುತ್ತೆ ನಮ್ಗೆ. ಸೊ ಕಾಲೇಜಲ್ಲಿ ಎಷ್ಟು ಎಕ್ಸಾಮ್ ಮಾಡಿದ್ರು ಬರ್ಡನ್ ಅಂತ ಅನ್ಕೊಳ್ದೆ ನಮ್ಗೊಂದು ರಿಸೋರ್ಸ್ ಅಂತ ಅನ್ಕೊಂಡು ಎಕ್ಸಾಮ್ಸ್ ತುಂಬಾ ಒಳ್ಳೇದಾಗಿ ಸೀರಿಯಸ್ ಆಗಿ ಬರಿಬೇಕು ಅಂತ ಅಷ್ಟೇ ಹೇಳ್ತೀನಿ. ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ. ಬರ್ದು ಹ್ಯಾಂಡ್ ರೈಟಿಂಗು ಇಂಪ್ರೂವ್ ಆಗುತ್ತೆ. ಎಸ್ ದಿಶಾ, ಈಗ ನಿಮ್ಮ ಮನೆಯಲ್ಲಿ, ಯಾಕಂತಂದ್ರೆ ನೀವು ಹೆಚ್ಚಾಗಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಅವರು ಕೂಡ ಜಾಸ್ತಿ ಹೋಪ್ಸ್ ಅನ್ನ ಇಟ್ಕೊಂಡಿರ್ತಾರೆ. ನನ್ನ ಮಗಳು ಇಷ್ಟು ಗಳಿಸ್ತಾಳೆ ಹಂಗೆ ಹಿಂಗೆ ಅಂತ ಹೇಳಿ. ಈಗ ಏನ್ ಹೇಳ್ತಿದ್ದಾರೆ? ಅಂದ್ರೆ ಈಗ ಎಲ್ಲರಿಗೂ ಏನ್ ಹೇಳುದು ಅಂತ ಅರ್ಥ ಆಗ್ತಿಲ್ಲ. ಎಲ್ಲರೂ ತುಂಬಾ ಖುಷಿಯಲ್ಲಿದ್ದಾರೆ, ಅಷ್ಟೇ ಹೇಳಕ್ಕಾಗೋದು. ಓಕೆ ದಿಶಾ, ಥ್ಯಾಂಕ್ ಯು. ನೋಡಿ, ಈಗ PUC ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡಿದೆ. ದಿಶಾ ಅನ್ನುವಂತಹ ವಿದ್ಯಾರ್ಥಿನಿ 600ಕ್ಕೆ 600 ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾಳೆ. ದಕ್ಷಿಣ ಕನ್ನಡ ಜಿಲ್ಲೆಯ ಆಳ್ವಾಸ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದು ವಾಣಿಜ್ಯ ವಿಭಾಗದಲ್ಲಿ ಕಾಮರ್ಸ್ನಲ್ಲಿ 600ಕ್ಕೆ 600 ಅಂಕವನ್ನ ಗಳಿಸಿದ್ದಾಳೆ. 2026ನೇ ಸಾಲಿನ ದ್ವಿತೀಯ PUC ಫಲಿತಾಂಶ ಇವತ್ತು ಪ್ರಕಟಗೊಳ್ತು.
ನಿಜಕ್ಕೂ ಇದು ಖುಷಿಯ ವಿಚಾರ. ಕರಾವಳಿಯ ಬಾಲಕಿಯ ಸಾಧನೆ ಇದು.